ಗೆದ್ದ ವ್ಯಕ್ತಿಗೆ ಚಪ್ಪಾಳಿ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನ ಎತ್ತಿ ಹಿಡಿಯುವುದೇ ಒಳ್ಳೆಯ ಕೆಲಸ. ಹಾಗೆ ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೂ ಒಳ್ಳೆಯದನ್ನೇ ಕಲಿಸುವವನೇ ನಿಜವಾದ ವ್ಯಕ್ತಿ. ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಹಾಕಬೇಡಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಗೆದ್ದರೆ ಸಂಭ್ರಮ, ಸೋತರೆ ಅದೊಂದು ಅನುಭವ. ಶ್ರಮವಿಲ್ಲದೆ ಬಂದ ಹಣ ಸಂಪತ್ತು ಲೆಕ್ಕವಿಲ್ಲದಂತೆ ಖರ್ಚಾಗತ್ತೆ. ಆದರೆ ಶ್ರಮಪಟ್ಟು ಗಳಿಸಿದ ಹಣ ಸಂಪತ್ತು ಪ್ರತಿ ಪೈಸೆಯ ಲೆಕ್ಕ ಕೇಳತ್ತೆ. ದುಡಿದು ತಿನ್ನುವುದು ತಪ್ಪಲ್ಲ ಫ್ರೆಂಡ್ಸ್. ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಅನ್ಯಾಯದಿಂದ ಗಳಿಸುವುದು ಖಂಡಿತವಾಗ್ಲೂ ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ವೇ ಅಲ್ಲ. ಶ್ರಮದ ದುಡಿಮೆ ಇದೆಯಲ್ಲ, ಅದನ್ನು ಮರೆಯುವುದು ಖಂಡಿತವಾಗ್ಲೂ ತಪ್ಪು. ಮಾತಿನ ಧಾಟಿಯೇ ಹೇಳುತ್ತೆ ಮನುಷ್ಯ ಹೇಗೆ ಅಂತ. ವಾದಿಸುವ ಧಾಟಿ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಹಣ ಎಷ್ಟಿತ್ತು ಅಂತ. ಸಂಸಾರ ಹೇಳುತ್ತೆ ಅವನ ಪರಿವಾರ ಹೇಗಿದೆ ಅಂತ. ಡಿಯರ್ ಫ್ರೆಂಡ್ಸ್, ನಿಮ್ಮ ನಡತೆಯೇ ಹೇಳುತ್ತೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡೋದು ತುಂಬ ಸುಲಭ. ಅದೇ ಪರಿವಾರದ ಮಧ್ಯದಲ್ಲಿ ಇದ್ಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದಿದೆಯಲ್ಲ, ಅದು ಬಹಳ ಕಠಿಣ. ಅದೇ ನಿಜವಾದ ತಪಸ್ಸು. ದಂಡಿಸೋ ಅವಕಾಶವಿದ್ರೂ ದಂಡಿಸದೇ ಇರೋದನ್ನು ಸಹನೆ ಅಂತ ಕರೀತಾರೆ. ಬಿಟ್ಟು ಹೋಗೋದಕ್ಕೆ ಹಲವಾರು ಕಾರಣಗಳಿದ್ರೂ ಜೊತೆಯಾಗೇ ಇರೋದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡೋದಕ್ಕೂ ಬೇಕಾದಷ್ಟು ಮಾರ್ಗ ಇದ್ರೂ ಕೂಡ ಮಾಡದೇ ಇರೋದಕ್ಕೆ ವ್ಯಕ್ತಿತ್ವ ಅಂತಾರೆ. ಅದಕ್ಕೆ ನಿಜವಾದ ವ್ಯಕ್ತಿತ್ವ ಅಂತ ಕರೀತಾರೆ. 100 ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಬೇಗನೆ ಮರವಾಗಿ ಬೆಳೆದು ಅದೇ ಕ್ಷಣದಲ್ಲಿ ಕಾಯಿಗಳನ್ನು ಬಿಡೋದಿಲ್ಲ. ಅದೇ ರೀತಿ ನಾವು ಬಹಳಷ್ಟು ಕಷ್ಟಪಡ್ತೀವಿ ಅಂತ ಎಲ್ಲ ಕೆಲಸಗಳು ಕ್ಷಣ ಮಾತ್ರದಲ್ಲಿ ಮುಗಿಯೋದಿಲ್ಲ. ಅಷ್ಟೇ ಕ್ಷಣ ಮಾತ್ರದಲ್ಲಿ ನಮಗೆ ಯಶಸ್ಸು ಕೂಡ ಸಿಗೋದಿಲ್ಲ. ಯಾವುದಕ್ಕೆ ಆದರೂ ಸಮಯ ಬರಬೇಕು, ನಮ್ಮಲ್ಲಿ ಸಹನೆ ಇರಬೇಕು. ಈ ಒಂದು ಕೆಟ್ಟ ಚಟ ನೀವು ಹಿಂದೆ ಬಿಟ್ಬಿಡಿ. ಇಲ್ಲ ಅಂದರೆ ನೀವು ಯಾವತ್ತಿಗೂ ಶ್ರೀಮಂತ ವ್ಯಕ್ತಿ ಆಗೋದಿಲ್ಲ. ಶ್ರೀಮಂತರಾಗಬೇಕು ಅನ್ನೋ ಕನಸು ಯಾವತ್ತಿಗೂ ನನಸಾಗೋದಿಲ್ಲ. ಯಾವುದು ಆ ಕೆಟ್ಟ ಚಟ? ಅಂತಹ ಕೆಟ್ಟ ಚಟದಿಂದ ನಾವು ಯಾವ ರೀತಿ ಹಾಳಾಗ್ತಾ ಇದ್ದೀವಿ? ಈಗ ಆ ಕೆಟ್ಟ ಚಟ ನಾವು ಬಿಡಬೇಕಾದ್ರೆ ನಾವು ತೆಗೆದುಕೊಳ್ಳಬಹುದಾದ ಮುಂದಿನ ಕ್ರಮಗಳೇನು, ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನು ನಾವೀಗ ನಿಮ್ಮ ಮುಂದೆ ಹೇಳ್ತೀವಿ. ಬನ್ನಿ ಹಾಗಾದರೆ ಆ ಒಂದು ಕೆಟ್ಟ ಚಟ ಯಾವುದು ಅಂತ ನೋಡೋದಾದರೆ, ನೀವು ಹಾಳಾಗುತ್ತಿರುವುದಕ್ಕೆ ಈ ಒಂದು ಕೆಟ್ಟ ಚಟವೇ ಕಾರಣ. ಆ ಒಂದು ಕೆಟ್ಟ ಚಟವೇ ನಿಮ್ಮ ಸೋಮಾರಿತನ. ಹೌದು ಡಿಯರ್ ಫ್ರೆಂಡ್ಸ್, ಮನುಷ್ಯ ಅತಿ ಬೇಗ ಹಾಳಾಗೋದಕ್ಕೆ ಆತನ ಸೋಮಾರಿತನವೇ ಕಾರಣ. ಯಾಕಂದರೆ ಆತನಲ್ಲಿರುವ ಸೋಮಾರಿತನ ಅವನನ್ನು ಯಾವುದೇ ಕಾರಣಕ್ಕೂ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಯಾವುದೇ ಕಾರಣಕ್ಕೂ ಗೆಲ್ಲಲು ಬಿಡೋದಿಲ್ಲ. ಸೋಮಾರಿತನ ಅನ್ನೋದು ಮನುಷ್ಯನನ್ನು ಪ್ರತಿದಿನ ನಿಧಾನವಾಗಿ ಕೊಲ್ತಾ ಇದೆ. ಆ ಸೋಮಾರಿತನ ನೀವು ಬಿಡದೇ ಇದ್ದರೆ ನಿಮ್ಮನ್ನು ನಿಧಾನವಾಗಿ ಕೊಲ್ತಾ ಒಂದಲ್ಲ ಒಂದು ದಿನ ನೀವು ಬರಿಗೈಯಲ್ಲಿ, ಅಂದರೆ ಯಾವುದೇ ಹೆಸರು ಮಾಡದೆ, ಯಾವುದೇ ಹಣ ಸಂಪತ್ತು ಮಾಡದೆ ಹೇಗೆ ಬಂದಿದ್ರೋ ಹಾಗೆ ಪುಕ್ಸಟ್ಟೆಯಾಗಿ ಹೋಗುವಂತಹ ಕಾಲ ಬರುತ್ತೆ. ಯಾವುದೇ ಕಾರಣಕ್ಕೂ ಅಂತಹ ಅವಕಾಶ ನೀವು ಆ ಸೋಮಾರಿತನಕ್ಕೆ ಕೊಡಬೇಡಿ. ನಿಮ್ಮಲ್ಲಿರುವ ಸೋಮಾರಿತನವೇ ನಿಮ್ಮನ್ನು ಅವನತಿಗೆ ತಳ್ತಾ ಇದೆ. ಆ ಸೋಮಾರಿತನವನ್ನು ಬಿಡಬೇಕಾದ್ರೆ ನೀವು ಮಾಡಬೇಕಾಗಿರೋ ಅತಿ ಮುಖ್ಯವಾದ ಕೆಲಸಗಳು ಏನು ಅಂದರೆ, ಈಗ ನಾವು ಈ ವಿಡಿಯೋದಲ್ಲಿ ಹೇಳುವ ಒಂದೇ ಒಂದು ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾ ಹೋಗಿ. ಅದರಿಂದ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಅಭ್ಯಾಸಗಳು, ಎಷ್ಟೊಂದು ಒಳ್ಳೆಯ ಚಟುವಟಿಕೆಗಳು ಬರುತ್ತೆ ಅಂತ ನೀವು ಕಾದು ನೋಡಿ. ಸೋಮಾರಿತನ ಯಾರಿಗಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಸೋಮಾರಿತನ ಇದ್ದದ್ದೇ. ಈಗ ಯಾವುದೇ ಒಂದು ಕೆಲಸವಾಗಲಿ ನಾವು ನಾಳೆಗೆ ಮುಂದೂಡ್ತೀವಿ, ಅದು ಸಹಜ ಕೂಡ. ನಾಳೆಗೆ ಮುಂದೂಡಿದ ಮೇಲೆ ಅದನ್ನು ನಾಳೆ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಇದ್ಬಿಡ್ತೀವಿ. ಆದರೆ ನಾಳೆ ಕೂಡ ಆ ಕೆಲಸವನ್ನು ನಾವು ಮಾಡೋದಿಲ್ಲ. ಯಾಕಂದರೆ ನಿನ್ನೆ ಮಾಡಿದ ತರಹವೇ ಆ ಕೆಲಸವನ್ನು ಸೋಮಾರಿತನದಿಂದ ಮುಂದಕ್ಕೆ ಹಾಕ್ತೀವಿ. ಮತ್ತೆ ಅದನ್ನು ನಾಳೆ ಮಾಡ್ತೀನಿ ಅಂತ ಮುಂದಕ್ಕೆ ಹಾಕ್ಬಿಡ್ತೀವಿ. ಆ ಕಾರಣಕ್ಕೋಸ್ಕರನೇ ನಾವು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಆ ಕೆಲಸವನ್ನು ನಾವು ಪ್ರತಿದಿನ ಮುಂದಕ್ಕೆ ಹಾಕ್ತಾ ಆ ಕೆಲಸವನ್ನು ಹಾಗೆ ಪೆಂಡಿಂಗ್ನಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ನಾವು ಮಾಡದೆ ನಂತರ ಪಶ್ಚಾತ್ತಾಪ ಪಡ್ತೀವಿ. ಉದಾಹರಣೆಗೆ ತಗೊಳ್ಳೋದಾದರೆ, ನಾವೀಗ ಸೆಕೆಂಡ್ PUC ನಲ್ಲಿದ್ದೀವಿ ಅಂದ್ಕೊಳ್ಳಿ. ಸೆಕೆಂಡ್ PUC ಅಡ್ಮಿಷನ್ ಆದ ನಂತರದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದಲ್ಲ ಒಂದು ಕೊರತೆ ಕಾಡ್ತಾ ಇರುತ್ತೆ. ಅದೇನೆಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ತುಂಬಾ ಕಠಿಣವಾಗಿರುತ್ತೆ. ಆ ಬೋರ್ಡ್ ಎಕ್ಸಾಮ್ನಲ್ಲಿ ನಾವು ಪಾಸ್ ಆದರೆ ನಾವು ಮಹತ್ವವಾದ ಹೆಜ್ಜೆಯನ್ನು ಮುಂದೆ ಇಟ್ಟಂಗಾಗತ್ತೆ. ನಮಗಿರುವ ಕಾಲಾವಕಾಶ 1 ವರ್ಷ. ಆ 1 ವರ್ಷದಲ್ಲಿ ನಾವು ನಿಧಾನವಾಗಿ ಪ್ರತಿದಿನ ಸ್ವಲ್ಪ ಅಭ್ಯಾಸವನ್ನು ಮಾಡ್ತಾ ಹೋದರೂ ಕೂಡ
ನಾವು 1 ವರ್ಷದಲ್ಲಿ ಆ ಸಾಧನೆಯನ್ನು ಅತಿ ಸುಲಭವಾಗಿ ಗುರಿ ಮುಟ್ಟಬಹುದು ಅಂತ ಏನೇನೋ ಕನಸು ಕಾಣ್ತೀವಿ. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು ಅಂತ ತುಂಬಾ ಕಷ್ಟಪಡ್ತೀವಿ. ಆದರೆ ಆ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನು ನಾವು ಪರಿಪೂರ್ಣವಾಗಿ ಮಾಡದೆ ನಿಧಾನವಾಗಿ ತಿಂಗಳುಗಳನ್ನು ಮುಂದಕ್ಕೆ ಹಾಕ್ತಾನೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಾನು ಈ ತಿಂಗಳು ಮಾತ್ರ ಬಿಡೋದಿಲ್ಲ, ಈಗ 1 ತಿಂಗಳನ್ನು ನಾವು ವೇಸ್ಟ್ ಮಾಡಿದ್ದೀವಿ, ಆದರೆ ಮುಂದಿನ ತಿಂಗಳಿನಿಂದ ನಾವು ಯಾವುದೇ ಕಾರಣಕ್ಕೂ ಇಂತಹ ತಪ್ಪನ್ನು ಮಾಡದೇ ಇರೋಕ್ಕೆ ಯಾವುದಾದ್ರೂ ಸ್ಟೆಪ್ಸನ್ನು ನಾವು ತಗೊಳ್ಳೇಬೇಕು ಅಂತ ನೀವು ನಿಧಾನವಾಗಿ ಮನಸ್ಸಿನಲ್ಲಿ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಆದರೂ ಕೂಡ ನೀವು ಆ ಗುರಿಯನ್ನು ಮುಟ್ಟಕ್ಕಾಗದೆ ಕೊನೆಗೆ ಮಾರ್ಚ್ನಲ್ಲಿ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಅಂತ ನಿಲ್ತೀರಾ. ಆ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಭಯ ಕಾಡ್ತಾ ಇರತ್ತೆ. ಯಾಕಂದರೆ 1 ವರ್ಷದವರೆಗೆ ನೀವು ಪುಕ್ಸಟ್ಟೆಯಾಗಿ ಆ ವೇಳೆಯನ್ನು ನಿಧಾನವಾಗಿ ಹಾಳು ಮಾಡ್ತಾ ಹೋಗಿರ್ತೀರ. ಅದಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಆ ಭಯ ಕಾಡ್ತಾ ಇರತ್ತೆ. ಈ ಭಯ ನಿಮ್ಮಲ್ಲಿ ಕಾಡಬಾರ್ದು ಅಂದರೆ ನೀವು ವರ್ಷಾನುಗಟ್ಟಲೆ ನಿಧಾನವಾಗಿ ಆ ಯಶಸ್ಸಿನಡೆಗೆ ಸಾಗಬೇಕು ಅಂದರೆ ನಾವು ಹೇಳುವ ಈ ಒಂದು ಅತಿ ಸುಲಭವಾದ ಕೆಲಸವನ್ನು ಮಾಡಿ. ಆ ಕೆಲಸವೇ 21 ದಿನಗಳವರೆಗೆ ಸತತವಾಗಿ ಪ್ರಯತ್ನ ಪಡಬೇಕು. ಹೌದು ಡಿಯರ್ ಫ್ರೆಂಡ್ಸ್, ನೀವು ಯಾವುದೇ ಗುರಿಯನ್ನು ನಾನು ಸಾಧಿಸ್ತೀನಿ ಅಂತ ಹೊರಟ್ರೆ ಮೊಟ್ಟ ಮೊದಲು ಮಾಡಬೇಕಾಗಿರೋ ಒಂದೇ ಒಂದು ಸುಲಭವಾದ ಕೆಲಸ ಅಂದರೆ ನೀವು ಆ ಕೆಲಸವನ್ನು ಸತತವಾಗಿ 21 ದಿನಗಳವರೆಗೆ ಚಾಚು ತಪ್ಪದೆ ಆ ಕೆಲಸವನ್ನು ಗಟ್ಟಿ ಮನಸ್ಸಿನಿಂದ ಪ್ರಯತ್ನ ಪಡಬೇಕು. ಸತತ 21 ದಿನಗಳವರೆಗೆ ನೀವು ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಗಂಟೆಯಿಂದ, ಧೈರ್ಯದಿಂದ, ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದಲ್ಲಿ ನೀವು ಗೆಲ್ತೀರಾ. ಆ 21 ದಿನಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. 21 ದಿನಗಳವರೆಗೆ ನೀವು ಯಾವ ರೀತಿ ಎಫರ್ಟ್ಸ್ ಹಾಕ್ತಿರೋ ಅದೇ ಎಫರ್ಟ್ಸ್ ನೀವು ಕಂಟಿನ್ಯೂಸ್ ಆಗಿ ಮುಂದುವರಿಸ್ತಾ ಹೋಗ್ತೀರಾ. ಆ ಎಫರ್ಟ್ಸ್ ನೀವು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಮನೆ ಕಟ್ಟಬೇಕಾದ್ರೆ ಪಾಯ ಎಷ್ಟು ಮುಖ್ಯನೋ ಅದೇ ರೀತಿ ನೀವು ಯಾವುದೇ ಗುರಿಯ ಕಡೆಗೆ ಸಾಗಬೇಕಾದ್ರೆ ಮೊದಲು 21 ದಿನಗಳವರೆಗೆ ನೀವು ಕಷ್ಟಪಡಬೇಕು. ಆ 21 ದಿನಗಳು ನಿಮ್ಮ ಜೀವನದ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿ ಆ 21 ದಿನಕ್ಕಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು 21 ದಿನಗಳವರೆಗೆ ನೀವೇನು ಅಂದ್ಕೊಂಡಿರ್ತೀರೋ ಆ ನಿಟ್ಟಿನಲ್ಲಿ ಮೊದಲು ಸಾಗೋದನ್ನು ಕಲ್ತ್ಕೊಳ್ಳಿ. ಆಗ ನೋಡಿ, ಅದೇ ಕೆಲಸವನ್ನು ನೀವು ಪ್ರತಿದಿನವೂ ಯಾರೂ ನಿಮಗೆ ಹೇಳೋಕ್ಕಾಗಲ್ಲ. ಆ ರೀತಿ ನೀವು ಪ್ರತಿದಿನ ಕಂಟಿನ್ಯೂಸ್ ಆಗಿ ಆ ಕೆಲಸವನ್ನು ಮಾಡ್ತಾನೆ ಸಾಕ್ತೀರಾ. ಈ ಒಂದು ಕೆಲಸ ನೀವು ಮಾಡಿದ್ದೇ ಆದಲ್ಲಿ ಜೀವನದಲ್ಲಿ ನೀವು ಯಾವತ್ತಿಗೂ ಸೋಲುವ ಮಾತೇ ಇಲ್ಲ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿ ಆಗೋದಿಲ್ಲ ಫ್ರೆಂಡ್ಸ್. ಅದೇ ತರಹ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಅವರು ಎಂದಿಗೂ ನಿಮ್ಮವರಾಗೋದಕ್ಕೆ ಸಾಧ್ಯವಿಲ್ಲ. ಈ ಜೀವನದಲ್ಲಿ ಯಾರನ್ನು ನಂಬೇಡಿ, ಯಾರನ್ನು ಅವಲಂಬನೆ ಮಾಡ್ಕೋಬೇಡಿ. ಯಾಕಂದರೆ ಯಾರಿಗೂ ಆಗೋದಿಲ್ಲ, ಯಾರ ಕಷ್ಟಕ್ಕೂ ಆಗೋದಿಲ್ಲ. ಪಾಪದ ಹೊರೆ ಹೆಚ್ಚಾಗುವಂತೆ ನೀವು ಯಾವತ್ತೂ ಕಳಿಸ್ಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತವಾಗಿ ಯೋಚನೆ ಮಾಡಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸ್ಕೋತಾರೋ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಲೂ ಬಳಕೆ ಆಗೇ ಆಗ್ತಾರೆ. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟುವಂತಹ ಉಡುಗೊರೆ. ನಿಮ್ಮ ಜೀವನವನ್ನು ನೀವು ಸುಂದರವಾಗಿ ಮಾಡಿಕೊಂಡ್ರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವಂತಹ ಅತ್ಯದ್ಭುತ ಉಡುಗೊರೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಫ್ರೆಂಡ್ಸ್. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದ ವಸ್ತು ಯಾವುದೇ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನ ಗೆಲ್ಲುವ ಸಾಮರ್ಥ್ಯ ನೀರಿನಲ್ಲಿ ಅಡಗಿದೆ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳ್ಕೋಬೇಡಿ. ಯಾಕಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಲೇಬಹುದು. ಆದರೆ ಕಳೆದು ಹೋದ ನಂಬಿಕೆ ಯಾವತ್ತೂ ಹಿಂದಿರುಗಿ ಬರುವುದಿಲ್ಲ. ಈ ಜೀವನ ನಿತ್ಯ ಕಲಿಯುವ ಪಾಠಶಾಲೆ ಫ್ರೆಂಡ್ಸ್. ಸಜ್ಜನರಿಂದ ಸಂತೋಷದ ಪಾಠವನ್ನು ಕಲಿತೀರಾ, ಅದೇ ದುರ್ಜನರಿಂದ ನೋವಿನ ಪಾಠವನ್ನು ಕಲಿತೀರಾ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠವಾದ ಕಲಿಕೆ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಜನನ ಮರಣಗಳ ನಡುವೆ ರೆಪ್ಪೆ ಆಡಿಸುವುದೇ ಜೀವನ. ಆ ಕಣ್ಣನ್ನು ಆಡಿಸುವಾಗ ಸಿಗುವ ಇಂಪೆ ನಿಜವಾದ ಜೀವನದ ಆಸ್ವಾದಿಸುವ ಗೆಳೆತನ. ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸಹ ನೀವು ಸದಾ ನಗ್ನಾಗ್ತಾ ಇರಿ. ಕೊನೆಗೊಮ್ಮೆ ದೇವರು ನಿಮ್ಮ ನಗುವನ್ನು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖವನ್ನು ನೀಡ್ತಾನೆ. ಕೊನೆಗೊಂದು ಮಾತು, ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತೆ ಫ್ರೆಂಡ್ಸ್. ಆದರೆ ಅದು ಕೊಳಕಾಗುವುದಿಲ್ಲ. ಬದುಕಿನಲ್ಲಿ ನಾವು ಸೂರ್ಯನ ಕಿರಣದಂತೆ ಆಗಬೇಕು. ನಾವು ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ಕೂಡ ನಾವು ನಾವಾಗೇ ಇರಬೇಕು, ಕೊಳಕಾಗಿರಬಾರ್ದು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ
ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.